ಪ್ರಾರಂಭಿಸಿದೆ. ನಾನು ಅನೇಕ ರೀತಿಯಲ್ಲಿ ದೇವರೇ ನನಗೆ ಸಮಯ ಸಿಕ್ಕಿದೆಲ್ಲ ಏನು ಮಾಡಲಿ, ನಾನು ನಂತರ ಆಲೋಚನೆ ಮಾಡಿದೆ, ಈ ರೀತಿಯಲ್ಲಿ ಮಾಡಿ ನೋಡು, ಈ ರೀತಿಯಲ್ಲಿ ನಾನು ಮಾಡಿ ನೋಡಿದೆ, ನಾನು ಅದರ ಫಲವನ್ನು ಹೊಂದಿಕೊಂಡೆ. ಇವತ್ತು ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿರಿ, ಅದರ ಅನುಭವವನ್ನು ಮುಂದಿನ ಜೀವನದಲ್ಲಿ ನೀವು ಕಾಣುವಿರಿ. ಯಾಕೆಂದರೆ ಅನೇಕರಿಗೆ ಸಮಯ ಸಿಕ್ಕುವುದಿಲ್ಲ, ನಮಗೆ ಸಮಯ ಸಿಕ್ಕಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ಅನೇಕರು ನೋಡಿ, ಟಿವಿಗಳ ಮುಂದೆ ಅನೇಕರು ಅನೇಕ ವ್ಯರ್ಥವಾದ ಈ ಲೋಕದಲ್ಲಿ ನಶಿಸಿ ಹೋಗುವಂತ ಒಂದು ಸಮಯದಲ್ಲಿ ಅವರು ಕಳೀತಾ ಇದ್ದಾರೆ. ನನಗಾದರೂ ನಿನಗಾದರೂ ಈ ಒಳ್ಳೆಯ ಸಮಯ, ಒಳ್ಳೆ ಅವಕಾಶ, ದೇವರನ್ನು ಆರಾಧಿಸುವಂತ, ದೇವರನ್ನು ಸ್ತುತಿಸುವಂಥದ್ದು ಆ ಸಿಕ್ಕಿದೆ, ಅದಕ್ಕಾಗಿ ಕೊಟ್ಟಿದ್ದು ಸ್ತೋತ್ರವನ್ನು ಸಲ್ಲಿಸೋಣ. ಅದೇ ರೀತಿ 3ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಏನಂತೆ? ಯೆಹೋವನು ಮಹಾದೇವರು, ಮಹಾದೇವರು. ಅದಕ್ಕೆ ಪುಲಿಸ್ ಸ್ಟಾಪ್ ಇಲ್ಲ, ಮಹಾ ಅಂತ ಹೇಳ್ಕೊಂಡು ಹೋಗ್ಬೋದು. ನಮ್ಮ ದೇವರು ಸಣ್ಣವರಲ್ಲ, ಮಹಾದೇವರು. ಎಲ್ಲಾ ರೀತಿಯಿಂದ ಆತನು ದೊಡ್ಡ ದೇವರಾಗಿದ್ದಾನೆ. ಎಲ್ಲಾ ನಾಮಗಳು ಆತನ ಪಾದದ ಕೆಳಗೆ ಅಡ್ಡ ಬೀಳ್ತವೆ. ಇವತ್ತು ಈ ಲೋಕದಲ್ಲಿ ನೋಡದೇ ಇದ್ದಾರೆ, ಎಷ್ಟು ಕೋಟಿಗಟ್ಟಲೆ ದೇವರಿದ್ದಾರೆ, ಅವರು ಮಾಡಿಕೊಂಡಿದ್ದಾರೆ ದೇವರುಗಳಾಗಿ. ಆ ಎಲ್ಲ ದೇವರುಗಳು ಯೇಸು ಸ್ವಾಮಿ ಪಾದದ ಕೆಳಗೆ ಅಡ್ಡ ಬೀಳಲೇಬೇಕು. ಯಾಕಂದ್ರೆ ಆತನೊಬ್ಬನೇ ದೇವರು ಈ ಲೋಕದಲ್ಲಿ. ಭೂಮಿ ಅಗಾಧವು ಆತನ ಕೈಯಲ್ಲಿದೆ. ಇವತ್ತು ನೋಡದೇ ಆದರೆ ಎಲ್ಲರೂ ಸೈಂಟಿಸ್ಟ್ ಹೇಳ್ತಾರೆ, ನಾನು ಚಂದ್ರಲೋಕ ಹೋಗಿ ಬಂದೆ, ಭೂಮಿ ಕೆಳಗೆ ಹೋಗಿ ಬಂದೆ, ಆದ್ರೆ ಅಗಾಧ ಗೊತ್ತಿಲ್ಲ ಅವರಿಗೆ ಎಷ್ಟಿದೆ ಎಂಬುದಾಗಿ. ಇವತ್ತು ನೋಡಿದ್ರೆ ಆದರೆ ನಾವು ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಇವತ್ತು ಒಳ್ಳೆ ಮನಸ್ಸಿನಿಂದ ಆರಾಧಿಸೋಣ, ಒಳ್ಳೆ ರೀತಿಯಿಂದ ಆರಾಧಿಸೋಣ. ಇವತ್ತು ನನ್ನ ಜೀವಿತದಲ್ಲಿ ನಾನು ನೋಡದೇ ಆದರೆ ನನ್ನ ಮಗನಿಗೆ ಬಂದಂತ ಒಂದು ಸಣ್ಣ ಕಾಯಿಲೆ ನಾನು ನೋಡಿ ಸುಮ್ಮನೆ ಅದನ್ನು ದೊಡ್ಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಎಷ್ಟೋ ಜನ ಹೇಳುತ್ತಾರೆ, ನೀನು ಯಾಕೆ ಸಂತೋಷವಾಗಿರ್ತೀಯ, ನೀನು ಯಾವ ರೀತಿಯಲ್ಲಿ ಸಂತೋಷದಿಂದ ದೇವರನ್ನು ಆರಾಧಿಸ್ತೀಯ. ನಾನು ಹೇಳಿದೆ, ಅದು ನನ್ನ ಜೀವಿತದಲ್ಲಿ ಕೊಟ್ಟಂತ ಅದು ಸಣ್ಣ ಒಂದು ವಸ್ತುವಾಗಿ ನಾನು ನೋಡ್ತೇನೆ, ಸಣ್ಣ ಕಾರ್ಯವಾಗಿ ನೋಡ್ತೇನೆ. ನನಗಿಂತಲೂ ಶ್ರೇಷ್ಠವಾಗಿ ನಡೆಸುವಂತಲೂ ಕರ್ತನು ನನ್ನಲ್ಲಿದ್ದಾನೆ, ನಾನು ನಡೆಸುತ್ತಾನೆ, ಅದನ್ನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ನಾನು ಅಲ್ಲಿನಲ್ಲಿ ಸಾಕ್ಷಿ ಕೊಟ್ಟೆನು. ಅದೇ ರೀತಿಯಲ್ಲಿ ಅವರು ನನ್ನ ಮಗನ ಒಂದು ಟೆಸ್ಟಮನಿ ಫೋಟೋ ನೋಡಿ ಒಂದು ಸಣ್ಣ ವಿಷಯವನ್ನು ಹೇಳುವಾಗ ಅವರ ಕಣ್ಣಲ್ಲಿ ದುಃಖ ಬಂತು. ನನ್ನ ಆರಾಧನೆ ಯಾವ ರೀತಿ ಬ್ರದರ್, ನೀವು ಯಾವ ರೀತಿಯಲ್ಲಿ ಆರಾಧಿಸ, ನಾನು ಹೇಳಿದೆ ಇದೇ ರೀತಿಯಲ್ಲಿ ಆರಾಧಿಸಿ. ಕಷ್ಟದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ ದೇವರನ್ನು ಆರಾಧಿಸುವಾಗ ಅಲ್ಲಿ ಬಿಡುಗಡೆ ಆಗುತ್ತದೆ. ಇದೇ ರೀತಿಯಲ್ಲಿ ನೀವು ಕೂಡ ಎಲ್ಲ ಸಮಯದಲ್ಲೂ ದೇವರನ್ನು ಆರಾಧಿಸಬೇಕು, ಎಲ್ಲ ಸಮಯದಲ್ಲೂ. ಯಾಕಂದ್ರೆ ಆತನೊಬ್ಬನೇ ಬಿಡುಗಡೆ ಕೊಡುವನಾಗಿದ್ದಾನೆ, ಆತನೊಬ್ಬನೇ ಸರ್ವಶಕ್ತನಾಗಿದ್ದಾನೆ. ಕೆಲಸಗಳು, ಮಕ್ಕಳು, ಪ್ರತಿಯೊಂದು ಗಳಿಗೆಯಲ್ಲೂ ಆತನು ದುಃಖ ಆಗುತ್ತದೆ. ಆದ್ರೆ ದುಃಖದಲ್ಲಿ ನೀನು ಆರಾಧಿಸುವಾಗ, ದುಃಖದಲ್ಲೂ ನೀನು ದೇವರನ್ನು ಮಯಪಡಿಸುವಾಗ ದೊಡ್ಡ ಒಂದು ಬಿಡುಗಡೆ ಆಗುತ್ತದೆ. ಯಾಕೆಂದರೆ ಇವತ್ತು ನೋಡುವುದಾದರೆ ಪೌಲ ಶೀಲರು ಆರಾಧಿಸಿದರು. ಪೌಲ ಶೀಲರು ಆರಾಧಿಸುವಾಗ ನೋಡಿ ಎಷ್ಟು ದೊಡ್ಡ ಬಿಡುಗಡೆ, ಅವರು ಬಿಡುಗಡೆ ಹೊಂದಿದರು. ಶದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕುವಾಗ ಅವರು ಆರಾಧಿಸುತ್ತಾರೆ. ಆರಾಧಿಸುವಾಗ 4ನೇ ವ್ಯಕ್ತಿಯಾಗಿ ಯೇಸು ಸ್ವಾಮಿಯಲ್ಲಿ ಅವರನ್ನು ತೀರ್ಮಾಡ್ತಾರೆ. ಇವತ್ತು ನಾನು ನೀನು ಆರಾಧಿಸುವಾಗ ದೇವರು ನಮ್ಮೊಂದಿಗೆ ಇರುತ್ತಾನೆ. ಇವತ್ತು ನಾನು ನೀನು ಆರಾಧಿಸುವಾಗ ದೇವರ ಆತ್ಮ ಚಲಿಸ್ತದೆ. ನಾನು ನೀನು ಆರಾಧಿಸುವಾಗ ಈ ಅಬುದಾಬಿ ನಡುಗುತ್ತದೆ. ನಾನು ನೀನು ಆರಾಧಿಸುವಾಗ ಈ ನಮ್ಮ ಕ್ಯಾಂಪ್ಗಳು ನಡುಗುತ್ತವೆ. ನಾನು ನೀನು ಆರಾಧಿಸುವಾಗ ಅನೇಕರಿಗೆ ಬಿಡುಗಡೆ ಆಗುತ್ತದೆ. ನಾನು ನೀನು ಆರಾಧಿಸುವಾಗ ನಮ್ಮ ಮನೆಯಲ್ಲಿ ನಮ್ಮ ಸಮಸ್ಯೆಗಳು, ನಮ್ಮ ಕುಟುಂಬದಲ್ಲಿ ಅನೇಕ ಒಂದು ಕಷ್ಟಗಳು ಬಿಡುಗಡೆ ಆಗುತ್ತದೆ. ಪ್ರಿಯ ಸೋದರನೇ, ನಾನು ನೀನು ಆರಾಧಿಸುವ ದೇವರಿಗೆ ಸಹೋದರಿಗಾಗಿ ಪ್ರಾರ್ಥಿಸುವ. ನಿಜವಾಗಿಯೂ ಅವರು ಆರಾಧಕರಾಗಿದ್ದಾರೆ. ಅವರು ಅನುಭವದಿಂದ, ಅವರು ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿ ಅವರು ಮಾತನಾಡಿದ್ದಾರೆ. ತನ್ನ ಮಗನ ಆ ಒಂದು ಕಷ್ಟದ ಸಮಯದಲ್ಲಿಯೂ ಆ ಕಷ್ಟವನ್ನು ನೋಡದೆ ಅದೊಂದು ಸಣ್ಣ ಚುಕ್ಕೆ ಎಂದು ಎನಿಸಿ ಯೆಹೋವನಲ್ಲಿ ಅವರು ಆನಂದಿಸಿದ್ದಾರೆ. ಅದಕ್ಕಾಗಿ ಅವರಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ತಂದೆಯೇ, ನಿನ್ನ ಸೇವಕನು ನಿನ್ನನ್ನು ನಿನ್ನ ಸಭೆಯಲ್ಲಿ ಗೌರವಿಸಿದನು ಕರ್ತನೆ. ತಂದೆಯೇ, ಆರಾಧನೆಯ ಆ ರಹಸ್ಯ ಏನು, ಯಾಕೆ ನಾವು ಆರಾಧಿಸಬೇಕು? ನಾವು ಆರಾಧನೆಗಾಗಿ ಕರೆಯಲ್ಪಟ್ಟವರು. ಯೆಹೋವನು ಶ್ರೇಷ್ಠರು, ನಾವು ಆರಾಧಿಸುವ ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಾನೆ. ಈ ಸಂಗತಿಗಳನ್ನು ಅವರ ಮುಖಾಂತರ ನಮಗೆ ಕಲಿಸಿದ್ದೆ, ಅದಕ್ಕಾಗಿ ಸ್ತೋತ್ರಪ್ಪ. ತಂದೆಯೇ, ಅವರಿಗೆ ಬಂದ ಸಮಸ್ಯೆಯನ್ನು ಅದು ಇಲ್ಲದಾಗಿ ನೀನು ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಬಂದ ತೊಂದರೆಯನ್ನು ಸಂಪೂರ್ಣ ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರಪ್ಪ.
ಪ್ರಾರ್ಥನೆಯ ಅಭಿಷೇಕವನ್ನು, ಆರಾಧನೆ ಅಭಿಷೇಕವನ್ನು ಅವರಿಗೆ ಅನುಗ್ರಹಿಸಿದೆ. ಅದಕ್ಕಾಗಿ ಸ್ತೋತ್ರ. ಇನ್ನೂ ಕೂಡ ಬಲವಾಗಿ ಅವರು ಉಪಯೋಗಿಸು ಕರ್ತನೆ. ಅವರು ಎಲ್ಲಿ ಹೇಗೆ ಸೇವೆ ಮಾಡಬೇಕೆಂದು ನೀನು ಅವರಲ್ಲಿ ಮಾತನಾಡು ಕರ್ತನೆ. ನೀನು ಅವರನ್ನು ಮುಂದಿನ ದಿವಸ ಉಪಯೋಗಿಸುವ ಆತನಾಗಿದೆ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೇನ್, ಆಮೇನ್, ಆಮೇನ್.